ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಭಾವ ಸಮುದ್ರ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿದ್ದೀನಿ ಇವತ್ತು ದಾಂಡೇಲಿಯಲ್ಲಿ. ಸೊ ದಾಂಡೇಲಿಯಿಂದ ಒಂದು 60 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾವೆಲ್ಲ ಪ್ಲೇಸಸ್ ಗಳನ್ನು ನೋಡಬಹುದು ಅಂತ ಆದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಬಂದ್ರೆ ನೀವು ಹೋಗಲೇಬೇಕು ಉಳುವಿ. ಧಾರ್ಮಿಕ ಕ್ಷೇತ್ರ, ಬಸವೇಶ್ವರ ಅವರ ಟೆಂಪಲ್ ಕೂಡ ಇದೆ. 1 ಅವರ್ ದಾರಿ, 1.5 ಅವರು, 55-60 ಕಿಲೋಮೀಟರ್ ದಾರಿ ಇದೆ ಉಳುವಿಗೆ ದಾಂಡೇಲಿಯಿಂದ. ಸೊ ನಾವು ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೆ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್ಗಳು ಕೂಡ ಇದೆ ಸ್ನೇಹಿತರೆ. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದೆ ಇಲ್ಲಿ, ಸಿಂತೇರಿ ರಾಕ್ಸ್. ಎಸ್, ದಾಂಡೇಲಿಗೆ ಬಂದರೆ ಸಿಂತೇರಿ ರಾಕ್ಸ್ ನೀವು ಹೋಗಲೇಬೇಕು. ಇನ್ ಕೇಸ್ ನೀವು ಉಳುವಿ ಪ್ಲಾನ್ ಮಾಡಿದರೆ ಆನ್ ದ ವೇನೇ ನಿಮ್ಗೆ ಸಿಗುತ್ತೆ. ಇಲ್ಲಿಂದ ಒಂದು 45 ಕಿಲೋಮೀಟರ್ ಇದೆ ದಾಂಡೇಲಿಂದ ಸಿಂತೇರಿ ರಾಕ್ಸ್, ಅಲ್ಲಿಂದ ಒಂದು 25 ಕಿಲೋಮೀಟರ್ ಉಳುವಿ ಇದೆ. ಸೊ ನಾನು ಫ್ಯಾಮಿಲಿ ಒಟ್ಟಿಗೆ ಇವತ್ತು ಹೋಗ್ತಾ ಇದ್ದೀನಿ ಟು ಉಳುವಿ ಆ್ಯಂಡ್ ಆನ್ ದ ವೇ ಯಾವೆಲ್ಲ ಪ್ಲೇಸಸ್ಗಳನ್ನು ನೋಡ್ಬೋದು, ಕವರ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ. ಇದು ಕೂಡ ನಾವೇ ನಿಂತಿದ್ದೀವಿ. ಸೊ ಈ ದಾಂಡೇಲಿಯಿಂದ ಜಸ್ಟ್ ನಾವು ಉಳಿಗೆ ಹೋಗಬೇಕಾದ್ರೆ ಸಿಕ್ಕಂತಹ ಒಂದು ಜಾಗ. ಸೊ ನೋಡಿ, ಪಿಕ್ನಿಕ್ ಮಾಡಲು ಎಷ್ಟು ಚೆನ್ನಾಗಿದೆ. ಸೊ ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಸೊ ನೀರು ಕಡಿಮೆ ಇದೆ. ಬಟ್ ದಿಸ್ ಈಸ್ ಬ್ಯೂಟಿಫುಲ್ ಪ್ಲೇಸ್. ನೀವು ಇಲ್ಲಿ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡ್ಬೋದು. ಬಟ್ ಇನ್ನೇನು ಗೊತ್ತಾ, ಇಲ್ಲಿ ಎಲ್ಲ ಪಿಕ್ನಿಕ್ ಮಾಡಲು ಸಾಕಷ್ಟು ಜನ ಬರ್ತಾರೆ. ಓಕೆ, ಲೆಟ್ಸ್ ಹೆಡ್ ಬ್ಯಾಕ್ ಟು ದ ನೆಕ್ಸ್ಟ್ ಪ್ಲೇಸ್. ಸೊ ಫೈನಲಿ ಸಿಂತೇರಿ ರಾಕ್ಸ್ ನೋಡ್ಬೋದು ಆ್ಯಂಡ್ ಈ ಕಡೆ ಉಳುವಿ ಹೋಗೋದಾರೆ. ಸೊ ದಿಸ್ ಈಸ್ ಎಂಟ್ರಿ ಪಾಯಿಂಟ್ ಆಫ್ ಸಿಂತೇರಿ ರಾಕ್ಸ್. ಬನ್ನಿ ಕೇಳೋಣ. ಐ ಥಿಂಕ್ ಗಾಡಿ ಎಷ್ಟು ದೂರವರೆಗೆ ಹೋಗುತ್ತೆ ಗೊತ್ತಿಲ್ಲ, ಕೇಳೋಣ. ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್ ಅಂದ್ರೆ ಇದಾ ವಾಕ? ಅಂದ್ರೆ ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಪಾರ್ಕಿಂಗ್ ಐತ್ರಿ. ಓಕೆ, ಪಾರ್ಕಿಂಗ್ ಮಾಡಿ 300 ಮೆಟ್ಲ 300 ಮೆಟ್ಲ ಇರುತ್ತೆ. 300 ಮೀಟರ್ ಕಾರ್ ಹೋಗ್ತಿದ್ರಿ? 2 ಕಿಲೋಮೀಟರ್ ಕಾರ್ ಹೋಗುತ್ತೆ. ಕಾರು ಹೋಗುತ್ತಾ? 2 ಕಿಲೋಮೀಟರ್ ಹೋಗುತ್ತಾ? ನೀರ್ ಹತ್ರ ಬಿಡಂಗಿಲ್ಲ, ಹಾಂ. ನೋಡ್ಬಿಡುದು ಅಷ್ಟೇ. ಓಕೆ, ಅಲ್ಲಿಂದ 300 ಸ್ಟೆಪ್ಸ್ ಇದಾವ್ರಿ. ಸ್ಟೆಪ್ಸ್ ಹತ್ತಿ ಸ್ಟೆಪ್ ಬರ್ಬೇಕು. ಓಕೆ ಓಕೆ. ಎಷ್ಟು ಚಾರ್ಜಸ್ ರೀ? 50 rupees ಪರ್ ಪರ್ಸನ್ ರೀ. ಹಾಂ, ಗಾಡಿ ಪಾರ್ಕಿಂಗ್ ಸಪ್ರೇಟ್ 50 rupees ರೀ. ಓಕೆ ಓಕೆ. ಸೊ ಒಂದು 2 ಕಿಲೋಮೀಟರ್ ಬಂದಮೇಲೆ ನಿಮಗೆ ಈ ಥರ ಒಂದು ಸ್ಪಾಟ್ ಸಿಗುತ್ತೆ, ಪಾರ್ಕಿಂಗ್ ಪ್ಲೇಸು. ಸೊ ಇದಾದಮೇಲೆ ಇಲ್ಲಿಂದ 300 ಸ್ಟೆಪ್ ಸ್ಟಾರ್ಟ್. ಸೊ ಸಾಯಂಕಾಲ 5 ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಾರೆ. ಆದಷ್ಟು ಅರ್ಲಿ ಇಲ್ಲಿ ಪ್ಲ್ಯಾನ್ ಮಾಡಿ. ಒಳ್ಳೆ ಥಿಕ್ ಫಾರೆಸ್ಟು ನೋಡಿ. ಇದು ಮಳೆಗಾಲ ಅಲ್ಲ, ಬೇಸಿಗೆ ಕಾಲ, ಆದರೂ ಕೂಡ ಎಷ್ಟೊಂದು ಗ್ರೀನರಿ ಆಗಿದೆ. ಅದು ಸ್ಪೆಷಾಲಿಟಿ ದಾಂಡೇಲಿದು. ಸೊ ಐ ಥಿಂಕ್ ದಾಂಡೇಲಿಯ ನಂಬರ್ 1 ಟೂರಿಸ್ಟ್ ಸ್ಪಾಟ್ ಇದು, ಸಿಂತೇರಿ ರಾಕ್ಸ್. ಬ್ಯೂಟಿಫುಲ್ ಪ್ಲೇಸ್ ಇದೆ. ಸೊ ಸ್ಟೆಪ್ಸು ಆರಾಮಾಗಿ ಏಜ್ಡ್ ಪೀಪಲ್ ಕೂಡ ಆರಾಮಾಗಿ ಹೋಗ್ಬೋದು. ಸೊ ಜಸ್ಟ್ ಒಂದು 10-15 ಸ್ಟೆಪ್ಸು ಬಂದ್ವಿ. ನೀರಿನ ಶಬ್ದ ಕೇಳ್ತಾ ಇದೆ. ನೋಡ್ಬೋದು. ಸೊ ಅಷ್ಟೇನು ಸ್ಟೀಫ್ ಆಗಿಲ್ಲ, ಬಟ್ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ನೋಡ್ಬೋದು ಒಂದು ಪಾಯಿಂಟ್ ಕೂಡ ಇದೆ, ಬ್ರೇಕ್ ಪಾಯಿಂಟ್.
ಬೋರ್ಡ್ ನೋಡ್ಬೋದು ಹಾಕಿದ್ದಾರೆ, ಈಜುವುದು ಅಪಾಯಕಾರಿ. ಓಕೆ, ಸೊ ದ ನಂಬರ್ ಆಫ್ ಪರ್ಸನ್ ಇಗ್ನೋರ್ಡ್ ಆ್ಯಂಡ್ ಡೆಡ್ 14. ತುಂಬ ಅಂದರೆ ಡೀಪ್ ಇರುವಂತಹ ವಾಟರ್. ಇಲ್ಲಿ ಈಜೋ ಪ್ರಯತ್ನ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಎಷ್ಟೇ ಚೆನ್ನಾಗಿ ಸ್ವಿಮ್ಮಿಂಗ್ ಬಂದರೂ ಕೂಡ ಇಲ್ಲಿ ಸುಳಿಗಳಿದೆ. ಸೊ ಅದೇನು ನೋಡ್ತಿದ್ದೀರಾ, ಬಂಡೆ ಕೆಳಗಡೆ ನೀರಿದೆ ನೋಡಿ, ಅಲ್ಲಿ ಸಾಕಷ್ಟು ಸುಳಿಗಳಿದೆ. ಸುಳಿಗಳಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಎಂಜಾಯ್ ಮಾಡಿ ಪ್ರಕೃತಿನ, ಬಟ್ ಡೋಂಟ್ ಡೈವ್ ಇನ್ ಟು ದ ವಾಟರ್. ಸೊ ನೋಡ್ಬೋದು ಫೈನಲ್ ಒಂದು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಯಾರ್ಯಾರಿಗೆ ದಾಂಡೇಲಿಯಲ್ಲಿ ಸ್ಟೇಯಿಂಗ್ ಬೇಕು, ರೆಸಾರ್ಟ್ ಆಗಲಿ, ಹೋಮ್ ಸ್ಟೇ ಆಗಲಿ, ನಿಮಗೆ ಲಾಡ್ಜಸ್ ಆಗಲಿ, ಪ್ರೀ ಬುಕ್ಕಿಂಗ್ ಮಾಡಬೇಕಂದ್ರೆ ಈ ಕೆಳಗೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆದಷ್ಟು ಬೇಗ, ಯಾಕೆಂದರೆ ರೆಸಾರ್ಟ್ಗಳು ತುಂಬ ಫಾಸ್ಟಾಗಿ ಬುಕ್ ಆಗ್ತಾ ಇವೆ. ಸೊ ಇಲ್ಲಿ ಬಂದು ನಾನು ಹುಡುಕ್ತೀನಿ ಸಿಗುತ್ತೆ ಅನ್ನೋದಾದರೆ ಖಂಡಿತ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಡೈಲಿ ಪ್ರತಿನಿತ್ಯ ಸಾಕಷ್ಟು ಕಸ್ಟಮರ್ಗಳನ್ನ ನೋಡ್ತೀವಿ, ಬರ್ತಾರೆ ಬಟ್ ರೂಮ್ ಸಿಗಲ್ಲ, ಆಮೇಲೆ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ತಾರೆ. ನಾನು ಖಂಡಿತವಾಗಿ ನಿಮಗೆ ಒಳ್ಳೊಳ್ಳೆ ರೆಸಾರ್ಟ್ಗಳನ್ನೇ ಸಜೆಷನ್ ಮಾಡ್ತೀನಿ. ಸೊ ನೀವಾಗಲೇ ಡೈರೆಕ್ಟಾಗಿ ರೆಸಾರ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ತೀರಾ ಅಂದರೆ ಅವರ ಪ್ರೈಸು ಸ್ವಲ್ಪ ಹೈ ಇರುತ್ತೆ, ಯಾಕೆಂದರೆ B2C ಇರುತ್ತೆ, ಅವರು ಡೈರೆಕ್ಟ್ ಕಸ್ಟಮರ್ ಇರೋದ್ರಿಂದ ಪ್ರೈಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಅವರ ಪಾರ್ಟ್ನರ್ಸ್ ಆಗಿರೋದ್ರಿಂದ ನಮಗೆ ಕನ್ಸೆಷನ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಅದರಿಂದ ಸೊ ನಾವು ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಮಾಡಿಕೊಡ್ತೀವಿ. ನೀವು ಗ್ರೂಪಲ್ಲಿ ಬರೋದಾದರೆ ಕೂಡ ನಿಮಗೆ ಡಿಸ್ಕೌಂಟ್ ಕೂಡ ಮಾಡಿ ಒಳ್ಳೆ ರೆಸಾರ್ಟ್ನ ಬುಕ್ ಮಾಡಿಕೊಡ್ತೀವಿ ಸ್ನೇಹಿತರೆ. ನೋಡಿ, ಇದೊಂದು ಸ್ಪಾಟು ನಿಮಗೆ ಉಳಿವಿ ಹೋಗಬೇಕಾದ್ರೆ ಸಾಕಷ್ಟು ಜನ ನಿಂತಿದ್ದಾರೆ. ಉಳಿವಿಲಿಂದ ಏನಿಲ್ಲ, ಒಂದು 20 ಕಿಲೋಮೀಟರ್ ಇದೆ. ಹೇಗಿದೆ ನೋಡಿ. ನೋಡಿ, ಮಳೆ ಇನ್ನೂ ಶುರುವಾಗಿಲ್ಲ, ಆಗಲೇ ಇಷ್ಟೊಂದು ನೀರು. ಓಕೆನಾ, ನೋಡಿ ಪ್ರಕೃತಿಯ ಮಧ್ಯೆ ಇರುವಂತಹ ಜಾಗ.
ಸಿಂತೇರಿ ರಾಕ್ಸ್ ಉಳುವಿ ಪ್ಲೇಸ್ ನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಸ್ಟೇ ಟ್ಯೂನ್ಡ್. ಹೀಗೆ ದಾಂಡೇಲಿಯ 10 ಹಲವು ವಿಚಾರಗಳನ್ನು, ಪ್ಲೇಸ್ಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಬಾಯ್.